ಗುಡ್ ಮಾರ್ನಿಂಗ್. ಬನ್ನಿ ಇವತ್ತು ವಿಶೇಷವಾದ ಒಂದು ಸೌತೆಕಾಯಿ ಕೋಸಂಬರಿನ ಮಾಡೋಣ. ಅದಕ್ಕೆ ಬೇಕಾಗಿರೋ ಪದಾರ್ಥ ಸೌತೆಕಾಯಿ, ಕಡಲೆಬೀಜ, ಕಾಯಿ ತುರಿ, ಸಕ್ಕರೆ, ಉಪ್ಪು, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಹಸಿಮೆಣಸಿನ್ಕಾಯಿ, ಕರಿಬೇವು, ಸಾಸಿವೆ ಮತ್ತು ಇಂಗು ಒಗ್ಗರಣೆಗೆ. ಕಡಲೆಬೀಜನ ಚೆನ್ನಾಗಿ ಹುರಿದು ತರಿಯಾಗಿ ಪುಡಿ ಮಾಡ್ಕೊಳ್ಳಿ. ತೀರ ಪುಡಿ ಮಾಡಬೇಡಿ. ಸೌತೆಕಾಯಿನ ಸಿಪ್ಪೆ ಹೆರೆದು ತೆಳುವಾಗಿ ಸಿಪ್ಪೆನ ತೆಕ್ಕೊಳ್ಳಿ. ಇವಾಗ ಇದನ್ನು ಹೆಚ್ಚಬೇಕು, ಸಣ್ಣಗೆ ತುರಿಬಾರ್ದು. ತುರಿದ್ರೆ ತುಂಬ ನೀರು ಬಿಡುತ್ತೆ ಸೌತೆಕಾಯಿ. ಸಣ್ಣಗೆ ಇದನ್ನು ಹೆಚ್ಚಬೇಕು. ಅದು ಇವಾಗ ಬಿಳಿ ಸೌತೆಕಾಯಿ ಬರುತ್ತಲ್ಲ, ಅದು ತುಂಬ ಚೆನ್ನಾಗಿರುತ್ತೆ ಈ ಒಂದು ಕೋಸಂಬರಿಗೆ. ಡೈಲಿ ಮನೇಲಿ ಬೇರೆ ಬೇರೆ ಥರ ಕೋಸಂಬರಿ ಮಾಡ್ತಾನೆ ಇರ್ತೀರ, ಇದನ್ನೊಮ್ಮೆ ಮಾಡಿ ನೋಡಿ. ಇವಾಗ ಹೆಚ್ಚಿಟ್ಕೊಂಡಿರೋ ಸೌತೆಕಾಯಿನ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಈಗ ಹುರಿದು ಸಿಪ್ಪೆ ಬಿಡಿಸಿದ ಕಡಲೆ ಬೀಜನ ಹಾಕ್ಕೊಳ್ಳೋಣ. ಕಾಯಿ ತುರಿ, ಉಪ್ಪು ಮತ್ತು ಸಕ್ಕರೆ. ನಾನಿಲ್ಲಿ ಪಿಂಕ್ ಸಾಲ್ಟ್ ಬಳಸಿದ್ದೀನಿ, ನೀವು ಯಾವ್ದು ಬೇಕೋ ಅದನ್ನು ಬಳಸ್ಕೊಳ್ಳಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ಇದನ್ನೊಂದು ಚೆನ್ನಾಗಿ ಕಲಿಸ್ಕೊಳ್ಳೋಣ. ತುಂಬ ಹೊತ್ತು ಕಲಿಸ್ಬೇಡಿ, ಸೌತೆಕಾಯಿ ತುಂಬ ನೀರು ಬಿಡುತ್ತೆ. ಮತ್ತು ಇನ್ನೊಂದು ವಿಷಯ, ಊಟ ಮಾಡೋಕ್ಕೆ ಮುಂಚೆ ಇದಕ್ಕೆ ಸಾಲ್ಟ್ ಹಾಕ್ಕೊಂಡ್ರೆ ಸಾಕು, ಇಲ್ಲಾಂದರೆ ತುಂಬ ನೀರು ಬಿಡುತ್ತೆ. ಈಗ ಚೆನ್ನಾಗಿ ಕಲಸಾಗಿದೆ. ಇವಾಗ ಇದಕ್ಕೆ ಅರ್ಧ ಹೋಳು ನಿಂಬೆಹಣ್ಣನ್ನು ಹಾಕ್ಕೊಳ್ಳೋಣ. ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 1 ಸ್ಪೂನ್ ತುಪ್ಪದ ಒಗ್ಗರಣೆ ಚೆನ್ನಾಗಿರುತ್ತೆ ಇದಕ್ಕೆ. ಸೊ ನೀವು ಕೂಡ ತುಪ್ಪನ ಬಳಸಿ ಒಗ್ಗರಣೆ ಮಾಡಿ, ಆಯಿಲ್ ಬಳಸಿ ಮಾಡಬೇಡಿ. ಪಾತ್ರೆ ಬಿಸಿ ಆಗಲಿ. ಇವಾಗ ಇದಕ್ಕೆ 1 ಸ್ಪೂನ್ ತುಪ್ಪನ ಹಾಕ್ಕೊಳ್ಳೋಣ. ತುಪ್ಪ ಕಾಯ್ಲಿ. ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಮತ್ತು ಇಂಗನ್ನು ಹಾಕ್ಕೊಳ್ಳೋಣ. ಸಾಸಿವೆ ಚಟಪಟ ಅನ್ನಬೇಕು. ಸಾಸಿವೆ ಚಟಪಟ ಅಂತಿದೆ. ಇವಾಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಮತ್ತು ಕರಿಬೇವನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಈ ಒಗ್ಗರಣೆನ ಮಾಡಿಟ್ಕೊಂಡಿರೋ ಕೋಸಂಬರಿಗೆ ಹಾಕ್ಕೊಳ್ಳೋಣ. ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಖಮಂಗ್ kakdi ಅಥವಾ ಸೌತೆಕಾಯಿ ಕೋಸಂಬರಿ ರೆಡಿ. ಹೇಗಾಗಿದೆ ಅಂತ ಹೇಳಿ ಮಾಡಿಬಿಟ್ಟು. ರುಚಿಯಾದ ಶುಚಿಯಾದ ಸೌತೆಕಾಯಿ ಕೋಸಂಬರಿ ರೆಡಿ ಟು ಈಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.